ರಾತ್ರಿ 12:30ಗೆ ಸದಾಶಿವನ ಅಂಗಡಿಯಿಂದ ಇದ್ದಕ್ಕಿದ್ದಂತೆ ಹೊರಟೋದ್ಯಂತೆ. ಕಿರೀಟ ನೀನೇ ಕದೀರಿ ಅಂತ ಎಲ್ರಿಗೂ ಅನುಮಾನ ಬಂದಿದೆ. ಸರ್ 12:30 ರಾತ್ರಿಗೆ ನಾನು ಯಾಕೆ ಹೋದೆ ಗೊತ್ತಾ ಸರ್? ನನ್ನ ಮಗಳು ಸತ್ತೋದು ಅಂತ ಸುದ್ದಿ ಬಂತ. ನೋಡಿ ಸರ್ ನನ್ನ ಮಗಳು, ನೋಡಿ ಸರ್ ನನ್ನ ಮಗಳು. ನನ್ನ ಮಗಳು ಮುಖ ನೋಡಕ್ಕಾಗ್ತಿಲ್ಲ ಸರ್. ಸುಟ್ಟು ಕರ್ಕಲಾಗ್ಬಿಟ್ಟಿದೆ. ಬರೀ 5 ಲಕ್ಷ ರೂಪಾಯಿಗೋಸ್ಕರ ನನ್ನ ಮಗಳನ್ನ ಸುಟ್ಟಾಕ್ಬಿಟ್ಟಿದ್ದಾನೆ ಸರ್. ಅಳ್ಬೇಡ್ದು, ಮುಂದಿನ ಕಾರ್ಯಕ್ಕೆ ಸಿದ್ಧತೆ ಮಾಡ್ಕೊ. ಮಹಾಬಲ ಯಾವಾಗಲೂ ಕಿರೀಟದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದ. ತಿಜರು ಡೂಪ್ಲಿಕೇಟ್ ಕೀ ಮಾಡಿಸಿದ್ದ. ಅದು ಅಲ್ಲದೆ ಕಿರೀಟದ ನಿಖರವಾದ ಬೆಲೆ ಮಹಾಬಲನ್ ಗೊತ್ತಿತ್ತು. ನನಗೆ ಮಹಾಬಲನ ಮೇಲೆ ಡೌಟ್ ಇದೆ ಸರ್. ಎಲ್ಲ ನಿಮ್ಮಪ್ಪ, ಎಲ್ಲ ಮಹಾಬಲ ಅವರಿಲ್ಲ. ನಿಶ್ಚಿತಾರ್ಥ ನಡೀದೆ ಹೋಯ್ತು. ಕಿರೀಟ ಕಳೆದಾಗಿದೆ. ಮಹಾಬಲ ಕಿರೀಟ ಕದ್ಕೊಂಡು ಹೋಗಿದ್ದಾನೆ. ಜನ ರೋಚಿಗೆದ್ದಿದ್ದಾರೆ. ಮುಚ್ಕೊಂಡು ಮಹಾಬಲ ಎಲ್ಲಿ ಅಂತ ಹೇಳಿದ್ರೆ ಸರಿ. ಕಿರೀಟ ಕದಿಯಷ್ಟು ಕೆಟ್ಟವನಲ್ಲ ರೀ ನಮ್ಮಪ್ಪ. ಹುಡುಕ ಅನ್ನಬೇಕಾದ್ರೆ ಕಳ್ಳ ಅಂತ ಮಾತ್ರ ಅನ್ಬೇಡಿ. ನೋಡಿ ದೊಡ್ಡಪ್ಪ ಹೇಗೆಲ್ಲ ಮಾತಾಡ್ತಾನೆ ನಮ್ಮ ಅಪ್ಪನ ಬಗ್ಗೆ. ಕೈ ತೋರಿಸ್ತಾನ, ಕೈ ತೋರಿಸ್ಯ. ಮಹಾಬಲ ಎಲ್ಲಿದ್ದಾನೆ ಕರ್ಸೆ. ಕಿರೀಟ ವಾಪಸ್ ತಂದು ಕೊಡೋದಕ್ಕೆ ಹೇಳಿ. ಅದರ ಬೆಲೆ ಎಷ್ಟಾದ್ರೂ ಆಗಲಿ ನಾನು ಕೊಡ್ತೀನಿ. ಈ ಮನೆ, ಆಸ್ತಿ, ಜಮೀನು ಎಲ್ಲ ನಿಮ್ಮದೇ. ಇನ್ಮೇಲೆ ದಯವಿಟ್ಟು ಅಕ್ಕಿ ನಾನು ವಾಪಸ್ ತಂದು ಕೊಟ್ಬಿಡೋದಕ್ಕೆ ಹೇಳ. ನನ್ನ ಮಗಳ ನಿಶ್ಚಿತಾರ್ಥ ನಡೀಲಿಕ್ಕಾನೆ. ಎಲ್ಲಿದ್ದಾನೆ ಕರ್ಸೆ ಮಹಾಬಲ, ನಿನ್ನ ಕಾಲ ಹಿಡ್ಕೊಳ್ತೀನಿ. ನೀವೇನ್ ದೊಡ್ಡಪ್ಪ, ನಮ್ಮ ಅಪ್ಪನಿಗೆ ನೀವು ಅಣ್ಣನ ಪೊಲೀಸು. ಅವ್ರು ಯಾಕೆ ಕಿರೀಟ ಕದೀತಾರೆ? ನೀವ್ಯಾಕೆ ಅವ್ರ ಮೇಲೆ ಸುಮ್ಮನೆ ಕೊಡ್ತೀರಾ? ಇದ್ರಲ್ಲಿ ಏನೋ ಎಡವಟ್ಟಾಗಿರುತ್ತೆ. ಪಕ್ಕದ ಮನೆ ಬಾವಿಗೆ ಅಂತ ತಂದಿದ್ದ ಹಗ್ಗ ನಮ್ಮ ಅಂಗಡಿ ಹೆಂಚ್ ತೆಗೆದು ಇಳೆ ಬಿದ್ದಿದೆ. ಅಣ್ಣ ಅಂತ ಪ್ರಾಣ ಹಿಂಡ್ಬಿಟ್ಟ. ನೋಡು, ಒಳ್ಳೆ ಮಾತಲ್ಲಿ ಮಹಾಬಲ ಎಲ್ಲಿದ್ದಾನೆ ಹೇಳ್ಬಿಡು. ನಾನು ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅವನ ಮೇಲೆ. ಹೇಳದೆ ಇದ್ರೆ ಕಂಪ್ಲೇಂಟ್ ಕೊಡ್ತೀನಿ. ಪಕ್ಕ ಸರ್, ಮಹಾಬಲನೇ ಕದ್ದಿರೋದು. ಆದ್ರೆ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ನಾನು ಆಮೇಲೆ ಇನ್ಫಾರ್ಮ್ ಮಾಡ್ತೀನಿ. ಏಯ್ ಮಂಗಳ, ಏನ್ ಬೇಕಾದ್ರೂ ಮಾಡಿಬಿಡ್ತಾನೆ ಮಹಾಬಲ ದುಡ್ಡಿಗೆ. ನೀನ್ ಯಾವ ತರನೇ? ನನ್ನ ತಾಯಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಬಿಡ್ರಿ, ನನ್ನ ಮಗನೇ ಅಂತೀನಿ. ಡಿಸ್ಮಿಸ್ ಮಾಡಿಸ್ತೀಯಾ? ಏನೋ ರೋಪು? ಎಲ್ಲೋ ನಿಮ್ಮಪ್ಪ? ಸುಮ್ಮನಿದ್ರೆ ಸರಿ ಪುಟ್ರಾಜು, ಇಲ್ಲ ಸರಿಗಿರಲ್ಲ. ಯಾಕಯ್ಯ ಹೊಡೆದು ಬಡ್ದು ಮಾಡ್ತೀಯ ಪುಟ್ರಾಜು? ಸಣ್ಣಕ್ಕೆ ಬಡ್ದಂಗೆ ಬಡ್ದಿದೆಯಲ್ಲ. ಹೊಡೆದು ಬಡ್ದು ಮಾಡ್ಬಿಟ್ರೆ ಕಿರೀಟ ಕದ್ದಿರೋ ಸಿಗ್ತಾನ? ಮಹಾಬಲ ಕದ್ದಿದ್ದಾನೆ ಅನ್ನೋದಕ್ಕೆ 1000 ಆಧಾರ ಇದೆ ಕಣಲ್ಲ. ಮೊದಲು ವಿಚಾರಣೆ ಮಾಡ್ಬೇಕಲ್ವಾ, ಆಮೇಲೆ ತಾನೇ ಶಿಕ್ಷೆ ಕೊಡೋದು. ಉಳಿದು ಬಿಡ್ತೀನಿ ನೀನ್ ಮಾತಾಡಿದ್ರೆ. ನೀವೇನ್ ಸಾಮಾನ್ಯದವರಲ್ಲ ಬಿಡ್ರಿ. ಯಾಕೋ ಹಿಂಗ್ ಮಾತಾಡ್ತೀಯ? ಮಗಳನ್ನ ಮೆರ್ಸೋಕೆ, ಸಂಬಂಧಗಳು ಹರಿಸ್ತಾ ಇರೋಕೆ ನಮ್ಮನ್ನ ಕುರಿಗಳ ತರ ಬಲಿ ಮಾಡ್ತಾ ಇದ್ದೀರಾ. ಅದ ಹೆಂಗಾಗದ್ ಬಂದು ನಾನು ನೋಡೇ ಬಿಡ್ತೀನಿ. ಅವನು ನಿಮ್ ದೊಡ್ಡಪ್ಪ ಕಣ. ಕೂಲಿಗಳ ಹತ್ರ ಮಾತಾಡ್ದಂಗ್ ಮಾತಾಡ್ತಾ ಇದ್ಯಾ? ಗೊತ್ತಿದೆ ನಿಮ್ ನಾಟಕ ಇಲ್ಲ. ಪುಟ್ರಾಜು, ನಾವು ಕಿರೀಟ ಕದ್ದಿಲ್ಲ ಕಣಯ್ಯ. ಕಾವಲಿಗಿದ್ದ ಪೀಸಿಗಳು ನಮ್ಮ ಅಪ್ಪನ ನೋಡಿದಾರಂತ. ಅದ್ ಹೆಂಗೆ ಹೊಡೆದೆ ನಿನ್ನ? ತೆಗಿ ನಿನ್ ಶರ್ಟು. ನಾನು ಹೊಡೆದಿದ್ರೆ ಕೇಳು. ನನಗೆ ಕಾನೂನು ಪಾಠ ಮಾಡ್ತೀಯನೋ? ನೀ ಸುಮ್ಮನೆ ಸರಿ. ಈಗ